ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ಇವತ್ತೊಂದು ವ್ಲಾಗ್ನ ಶುರು ಮಾಡೋಣ. ಏನಪ್ಪ ಇವತ್ತು ಸಿಂಧು ಅವರು ಫ್ಲೈಟ್ ಎಲ್ಲ ತೋರಿಸ್ತಿದ್ದಾರೆ, ಎಲ್ಲೋ ಟ್ರಿಪ್ ಹೋಗಿರ್ಬೇಕೇನೋ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಬಟ್ ಆ ಥರ ಎಲ್ಲ ಏನಿಲ್ಲ. ನಾವಿಲ್ಲೇ ಬೆಂಗಳೂರಲ್ಲೇ ಇದ್ದೀವಿ. ಇವತ್ತು ನಮ್ಮ ಮನೆಗೆ ಬರ್ತಿರೋದು ನಾನು ವಿಡಿಯೋದಲ್ಲಿ ಇದುವರೆಗೂ ಯಾರನ್ನೂ ತೋರಿಸಿರಲಿಲ್ಲ. ಸೊ ಇವತ್ತು ನಮ್ಮ ಯಜಮಾನರು ಬರ್ತಿದ್ದಾರೆ ರಜಕ್ಕೆ ಶ್ರೀನಗರಿಂದ. ಅವರೊಂದು ಕೆಲವೊಂದು ವೀಡಿಯೋ ಕ್ಲಿಪ್ಸ್ ತೊಗೊಂಬಂದಿದ್ರು, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಇವತ್ತು ಒಂದು 7:30ಗೆ ಬಂದರು. ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ಸು. ಇದು ಏರ್ಪೋರ್ಟಲ್ಲಿ ತೊಗೊಂಡಿರುವಂಥ ವೀಡಿಯೋ. ಸೊ ಇವರೇ ನಮ್ಮ ಹಸ್ಬೆಂಡು. ಇವರು CRPF ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು 3 ಮಂತ್ಸ್ ಆದಮೇಲೆ ರಜಾ ಬರ್ತಿದ್ದಾರೆ. ಅಲೆಕ್ಸನ್ ಎಕ್ಸೈಟ್ಮೆಂಟ್ 3 ಮಂತ್ಸ್ ಆದಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ನನ್ನ ಮಗ ಕರ್ಕೊಂಬರ್ತಾ ಇದ್ದಾನೆ. ಎಕ್ಸೈಟ್ಮೆಂಟ್ ನೋಡಿ ಅವನಿಗೆ. 3 ಮಂತ್ಸ್ ಆಗಲಿ 4 ಮಂತ್ಸ್ ಆಗಲಿ ಮನೆ ಜನ ಅಂತ ಗೊತ್ತಾಗೋದ್ಮೇಲೆ ಅದು ಮರೆಯೋದೇ ಇಲ್ಲ. ಏನೋ ತಂದಿದ್ದಾರೆ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ನೋಡ್ತಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ತನಕ ಎಕ್ಸೈಟ್ಮೆಂಟ್ ಅಂದರೆ ಸಿಕ್ಕಾಬಟ್ಟೆ ಖುಷಿ. ಅದಕ್ಕಂತೂ ನಮ್ಮ ಚಿಕ್ಕ ಮಗ ಬಂದರೂ ಅಷ್ಟೇ, ಇವ್ರು ಬಂದರೂ ಅಷ್ಟೇ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವಳಿಗಂತೂ. ಏಪ್ಪ ಅದಕ್ಕೆ ಜಿನ್ಸಾಕವೆ ಮಾವು ಸಾನಿಯಾ ಫಾತಿಮಾ ಅಲ್ಲ, ಅದೇ ಆಫಿಯಾ ಬೇಗಮ್ ಇದು. ನನ್ನ ತಮ್ಮ ನಮ್ಮನೆಯವ್ರು ತಂದಿರೋ ಸ್ಲಿಪ್ಪರು ಮತ್ತು ಕ್ಲಿಪ್ಸ್ ನೋಡ್ಬಿಟ್ಟು ನಗಾಡ್ತಿದ್ದಾನೆ. ಏನು ಡ್ಯಾಡಿ ಈ ಥರ ಕಲರ್ ತೊಗೊಂಬಂದಿದ್ದೀರಾ ಅಂತೇಳಿ. ಆ್ಯಕ್ಚುಲಿ ಅವರು ಲಾಸ್ಟ್ ಮಂತು ವೆಸ್ಟ್ ಬೆಂಗಾಳಲ್ಲಿ ಎಲೆಕ್ಷನ್ ಇತ್ತಲ್ಲ, ಸೊ ಅಲ್ಲಿಗೆ ಕಲ್ಕತ್ತಾಗೆ ಹೋಗಿದ್ರು 1 ತಿಂಗಳು ಎಲೆಕ್ಷನ್ ಡ್ಯೂಟಿಗೆ. ಅಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಅವ್ರಿಗೇನೋ ಖುಷಿ ಅಲ್ಲಿಂದ ಮನೆ ಜನಕ್ಕೆ ಏನಾದರೂ ತೊಗೊಂಡು ಹೋಗಬೇಕು ಅಂತ. ಅವ್ರು ಇರೋವಂಥ ಜಾಗದಲ್ಲಿ ಅವೈಲೇಬಲ್ ಏನಿತ್ತೆ ಅದನ್ನು ತೊಗೊಂಬಂದಿದ್ದಾರೆ. ಚಿಕ್ಕದು ದೊಡ್ಡದು ಒಟ್ಟಲ್ಲಿ ಅವ್ರು ತಂದಿರೋದನ್ನು ಅಲ್ಲಿಂದ ನಮ್ಮನೆಯವ್ರಿಗೆ ಅಂತ ತೊಗೊಂಬರ್ತಾರಲ್ಲ, ನನ್ನ ಹೆಂಡತಿಗೆ ಮಕ್ಕಳಿಗೆ ಅಂತ. ಅದಕ್ಕೆ ನಮಗೇನೋ ಒಂಥರ ಖುಷಿ. ಅದು ಎಷ್ಟೇ ಕಡಿಮೆ ಬೆಲೆ ಆಗಿರ್ಬೋದು, ಎಷ್ಟೇ ಚಿಕ್ಕ ವಸ್ತು ಆಗಿರ್ಬೋದು, ಬಟ್ ನಮ್ಮವ್ರಿಗೆ ಅಂತ ತೊಗೊಬಂದು ಕೊಟ್ಟಾಗ ಅದರಲ್ಲಿ ಸಿಗೋ ಸಂತೋಷನೇ ಬೇರೆ ಅಂತಲೇ ಅಂತ ಅನಿಸುತ್ತೆ. ಬಟ್ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏಕೆಂದರೆ ನಾವು ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ನಾವು ಫ್ಯಾಮಿಲಿ ಜೊತೆ ಆಗಿರೋದಲ್ವ. ಯಾವಾಗಲೂ ನಾವು ಅವರೊಂದು ಕಡೆ ಇರ್ತಾರೆ, ನಾವೊಂದು ಕಡೆ ಇರ್ತೀವಿ. ಅಲ್ಲಿ ಒಂದ್ಸಲ ಗುಲಾಬಿ ಗಿಡಕ್ಕೂ ತೋರಿಸಿದ್ರು ಅವ್ರ ಕ್ಯಾಂಪಸಲ್ಲಿ. ತುಂಬ ಚೆನ್ನಾಗಿತ್ತು ಕಲರು. ನಾನು ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ಒಂದೆರಡು. ನೋಡ್ಬೇಕು ಯಾವ ಕಲರ್ ತೊಗೊಂಬಂದಿದ್ದಾರೆ ಅಂತ ಹೇಳಿ. ಮತ್ತು ಮಗನಿಗೆ ಕೂಡ ಶರ್ಟ್ಗಳು ತೊಗೊಂಬಂದಿದ್ದಾರೆ, ಅವರು ತೊಗೊಂಡಿದ್ದಾರೆ ಒಂದೆರಡು. ನಾವು ಬೇಡ ಇಲ್ಲೇ ತೊಗೊಳ್ಳೋಣ ಅಂತಂದ್ರೂ ಅವ್ರು ಕೇಳಲ್ಲ. ಯಾಕೆಂದರೆ ಇಲ್ಲೇ ಪ್ರೊಡಕ್ಷನ್ ಆಗೆಲ್ಲ ಹೋಗೋದಲ್ವ. ಶ್ರೀನಗರದಲ್ಲಿ ಯಾವುದೇ ಕಂಪ್ನೀಸ್ ಇಲ್ಲ, ಏನಿಲ್ಲ. ಚೆನ್ನಾಗಿದೆ ನೋಡು. ಅಂದರೆ ನಿಮಗೆ ತೊಗೊಂಡಿದ್ದು ನಾನು ತಡಿಕಾಗ್ದೇನೆ ಹಾಕೊಂಬಿಟ್ಟೆ ನಾನು. ಇದು ಅದು ನೋಡಿ ನೀನು ಹಾಕೋದು ಇಲ್ಲ ಕಾರ್ಗೆ ತೊಳಿಬೇಕಾರೆ ಏನದು ಕಶ್ಮೀರಿ ಲಸುನ್ ಬ್ಲಡ್ ಪದ್ಲಾ ಕರ್ನಿಕ್ಲಿ ಬ್ಲಡ್ ತೆಳುವಾಗುತ್ತೆ. ಆಮೇಲೆ ತುಂಬ ಟೇಸ್ಟ್. ಇದು ನನಗೋಸ್ಕರ ಅಂತ ತೊಗೊಂಬಂದಿದ್ದಾರೆ ಪರ್ಚೇಸ್ ಮಾಡಿಕೊಂಡು. ಬ್ಲ್ಯಾಕ್ ಕಲರ್ ಶರ್ಟು. ಫಸ್ಟ್ ಟೈಮ್ ನಮ್ಮನೆಯವ್ರು ಶರ್ಟ್ ತೊಗೊಬಂದು ಕೊಟ್ಟಿರೋದು. ನೋಡಬೇಕು, ತುಂಬ ಚೆನ್ನಾಗಿದೆ ಕಲರ್ ಅಂತೂ. ಸೊ ಅವ್ರಿಗೆ ಅಂತಲೇ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮಟನ್ ಸಾಂಬಾರು ಅಂದರೆ ತುಂಬಾ ಇಷ್ಟ ಅವರಿಗೆ. ಸೊ ಹಾಗಾಗಿ ಮಟನ್ ಸಾಂಬಾರು ಮುದ್ದೆ ಮಾಡಿದ್ವಿ. ಏಕೆಂದರೆ ಅವ್ರಿಗೆ ಅಲ್ಲಿ ಕ್ಯಾಂಪಸ್ಸಲ್ಲಿ ಮಟನ್ ಎಲ್ಲ ಸಿಗೋಲ್ಲ, ಓನ್ಲಿ ಚಿಕನ್ ಸಿಗುತ್ತೆ. ಹಾಗಾಗಿ ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡಿಕೊಟ್ವಿ. ತುಂಬಾ ಖುಷಿಪಟ್ಟು ಊಟ ಮಾಡಿದ್ರು. ಅವ್ರನ್ನೇ ಕೇಳಬೇಕು ಹೇಗಿರುತ್ತೆ ಅಂತ ಹೇಳಿ. ರಜಕ್ಕೆ ಬಂದಾಗಲೇ ನಮ್ಮ ಸೌತ್ ಇಂಡಿಯನ್ ಫುಡ್ ಎಲ್ಲ ಸ್ವಲ್ಪ ಊಟ ಮಾಡೋದವರು. ಅಲ್ಲಿ ಸ್ವಲ್ಪ ಜಾಸ್ತಿ ನಾರ್ತ್ ಇಂಡಿಯನ್ ಫುಡ್ಡೇನೆ, ಅಷ್ಟು ನೀಟಾಗಿರಲ್ವಲ್ಲ. ಹಾಗಾಗಿ ನಾವು ಕಾಶ್ಮೀರ ವರ್ಕ್ ಮಾಡೋದು, ಸಾಂಬಾರು ಮುದ್ದೆ ಸಿಗಲ್ಲ. ಈಗ ಇನ್ನೇನು ರಜೆ ಬಂದಿದ್ದೀನಿ. ನಮ್ಮ ವೈಫು ಮುದ್ದೆ ಮತ್ತು ಮಟನ್ ಸಾಂಬಾರು ಸಂಡೇ ಸ್ಪೆಷಲ್ ಅಲ್ವ, ಮಂಡೇ ಎಲ್ಲ ತಿನ್ನೋಕ್ಕಾಗಲ್ಲ. ಅಂದರೆ ತಿನ್ನೋರು ತಿಂತಾರೆ, ನಮಗೆ ಅಂದರೆ ಟೈಮ್ ಇರಲ್ಲ. ಆದರೆ ತುಂಬ ಚೆನ್ನಾಗಿ. ಯಾಕೋ ಇವತ್ತು ಅಲೆಕ್ಸಿಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಟ್ಯಾಬ್ಲೆಟ್ ಹಾಕೋಣ ಅಂತ. ನನಗಂತೂ ಹಾಕೋಕ್ಕೆ ನನ್ನ ಕೈಲಿ ಹಾಕಿಸ್ಕೊಳ್ಳಲ್ಲ, ಅವಳು ಉಗಿದು ಬಿಡ್ತಾಳೆ. ಅವನ ಹತ್ರನೂ ಹಾಕಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ನುಂಗಿದಳ ಇಲ್ವೋ ಗೊತ್ತಿಲ್ಲ. ನೋಡ್ಬೇಕು ಇವಾಗ. ಒಂದು 2 ನಿಮಿಷ ಹಾಗೆ ಬಾಯಿ ಮುಚ್ಚಿಟ್ಕೊಂಡ್ರೆ. ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೆಂಗೆ ಔಷಧಿ ಕುಡಿಸೋದಕ್ಕೆ ಕಷ್ಟ, ಅದೇ ರೀತಿ ಅವಳಿಗೆ ಮಾತ್ರೆ ಕುಡಿಸೋದಕ್ಕೂ ಸಖತ್ ಕಷ್ಟ. ನೋಡಬೇಕು. ಮೋಸ್ಟ್ಲಿ ನುಂಗಿಲ್ಲ ಅಂತ ಕಾಣುತ್ತೆ. ಅವಳು ಡ್ರಾಮಾ ಮಾಡ್ತಿರೋದು ನೋಡಿದ್ರೆ. ನೋಡಿ ಉಗಿದ್ಲು ಎಲ್ಲ ಕೆಳಗಡೆಗೆ, ನುಂಗಿಲ್ಲ. ಮತ್ತಿನ್ನೊಂದು ಸಲ ಹಾಕಬೇಕು ಇವಾಗ. ಇವಳಿಗೆ ಎಷ್ಟು ಕಷ್ಟ ಅಂದರೆ ಮಾತ್ರೆ ಹಾಕೋದೇ ಕಷ್ಟದ ಕೆಲಸ, ಅವನೇ ಆಗಬೇಕು. ಮತ್ತಿನ್ನೊಂದು ಸಲ ಟ್ರೈ ಮಾಡ್ತಿದ್ದೀವಿ ಇವಾಗ. ನೋಡಿ ಗಂಟ್ಲಿಗೆ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಅಟ್ಲೀಸ್ಟ್ ಒಂದು 1 ಮಿನಿಟ್ ಹಿಂಗೆ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಯಿನ ಸ್ವಲ್ಪ ಮುಚ್ಚಿ ನುಂಗ್ಬಿಡ್ತಾಳೆ ಅವಾಗ. ಇವಾಗ ನುಂಗಿದ್ಲು ಇವಾಗ.
ಸ್ವಲ್ಪ ಇತ್ತೀಚೆಗೆ ಮಳೆ ಬಂದಮೇಲೆ ಇದು ಜಾಸ್ತಿ ಆಗಿಬಿಟ್ಟಿದೆ, ಟಿಕ್ ಫೀವರ್ ಅಂತ ಬರುತ್ತಲ್ಲ, ಮೋಸ್ಟ್ಲಿ ಆ ಥರ ಇರ್ಬೋದೇನೋ ಅಂತ ಕಾಣುತ್ತೆ. ಯಾಕೋ 2 ಡೇಸಿಂದ ಸಿಕ್ಕಾಬಿಟ್ಟೆ ಸಪ್ಪಗಿದ್ಲು, ಹಾಗಾಗಿ ಟ್ಯಾಬ್ಲೆಟ್ ತೊಗೊಬಂದು ಹಾಕಿದ್ದು. ಮತ್ತು ಈ ಟಿಕ್ಸ್ ಎಲ್ಲ ಆಗಿಬಿಡುತ್ತಲ್ಲ ಮೈಗೆಲ್ಲ, ಸೊ ಹಾಗಾಗಿ ಅದೊಂದು ಔಷಧಿ ತೊಗೊಂಬಂದಿದ್ದಾನೆ, ಅದನ್ನೆಲ್ಲ ಹಾಕ್ತಾಯಿದ್ದಾನೆ ಇವಾಗ. ಅವಳಿಗೆ ಇಟ್ಕೋಬೇಕಾ? ಸೊ ಎಲ್ಲ ಹಾಕಾಯ್ತು ಇವಾಗ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮಗ ಆಫೀಸ್ಗೆ ಹೊರಡ್ತಾ ಇದ್ದ. ಇವತ್ತು ವೆಜ್ ಪಲಾವ್ ಮಾಡಿದ್ವಿ, ವೆಜ್ ಪಲಾವ್, ರಾಯ್ತ ಮತ್ತು ಕೋಸಂಬರಿ ಮಾಡಿದ್ದೆ. ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ, ಮೊಸರುಳಿ ಮತ್ತು ಕೋಸಂಬರಿ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ, ಅದನ್ನು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾಗಿದ್ದ ಬಂದೇ ಇಲ್ವಲ್ಲ ರಜಕ್ಕೆ, ಹಾಗಾಗಿ ಅದನ್ನು ಟೇಸ್ಟ್ ಮಾಡೋದಕ್ಕೆ ಅಂತ ಕೊಡ್ತಾಯಿದ್ದೆ. ಹೇಗಿದೆ ನೋಡಿ ಅಂತ, ತುಂಬಾ ಚೆನ್ನಾಗಿದೆ ಅಂತಲೂ ಹೇಳ್ತಾಯಿದ್ರು. ಅದರ ರೆಸಿಪಿ ನಿಮ್ಗೆ ಏನಾದರೂ ಬೇಕಿರೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೌತ್ ರುಚಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಈಸಿ ಕೂಡ ಮಾಡೋದಕ್ಕೆ. ನಾವು ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ಕೊಂಡ್ವಿ ಬೇಗನೆ. ಚೆನ್ನಾಯ್ತಲಿಕ್ಕೆ ಬಾತು ಮೊಸರುಳಿ ಇನ್ನೂ ಹೋಗಿಲ್ಲ, ಕಾಲೆಲ್ಲ ಫುಲ್ಲು ನೋವು. ನೀವು ಮಾಡ್ತಿರೋದೇ ಬೆಸ್ಟ್ ಆಯಿತು ಅಂತ ಅನಿಸುತ್ತೆ. ನೀನೇನು ಹೋಯ್ತಲ್ವ ನಿಕ್ಕೆ ಸೈಕಲ್ಲು? ಇಲ್ಲ, ನಾವು ಹೋಯ್ತಾ ಇಲ್ವಾ? ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಲು ನೋವು ಹೋಯ್ತಾ ಇತ್ತು. ಏನಕ್ಕೆ ಅಂತ ಅಂದರೆ ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಪರೂಪಕ್ಕೊಂದ್ಸಲ ಮಾಡಿದಾಗ ಹಾಗೆ ನೋಡಿ, ಸಿಕ್ಕಾಪಟ್ಟೆ ರೆಗ್ಯುಲರಾಗಿ ಮಾಡಿಕೊಂಡ್ರೆ ಏನಿಲ್ಲ. ಸೊ ಸಿಕ್ಕಾಪಟ್ಟೆ ಕೈಕಾಲು ನೋವಿತ್ತು. ಈಗೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯಿತು. ನಮ್ಗೆ ಒಳಗಡೆನೇ ಹಾಸ್ಪಿಟ್ಲಿದೆ, ಅಲ್ಲಿಗೆ ಹೊರಟಿದ್ವಿ. ಸೊ ಇವತ್ತಂತೂ ಬೆಳಿಗ್ಗೆಯಿಂದಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಡೈಲಿ ವ್ಲಾಗ್. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.